ಎಜಿ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ಜಿಲ್ಲೆಯಾದ್ಯಂತ ಇರುವ ಸಾರ್ವಜನಿಕ ಮೈದಾನಗಳು, ಕ್ರೀಡಾಂಗಣಗಳು ಮತ್ತು ಯುವ ಜನರ ದೈಹಿಕ ಮಾನಸಿಕ ಬೆಳವಣಿಗೆಗೆ ಅತ್ಯಗತ್ಯವಾದ ಮುಕ್ತ ಆಟದ ಸ್ಥಳಗಳು ಅತ್ಯಂತ ದುಸ್ಥಿತಿಯಲ್ಲಿ ಇರುವುದು ಅತ್ಯಂತ ವಿಷಾದಕರ ಹಾಗೂ ಗಂಭೀರ ವಿಷಯವಾಗಿದೆ. ಜಿಲ್ಲೆಯ ಬಹುತೇಕ ಗ್ರಾಮೀಣ ಮತ್ತು ನಗರ ಪ್ರದೇಶದಲ್ಲಿ ಮೈದಾನಗಳು ಸಂಪೂರ್ಣ ನಿರ್ಲಕ್ಷ್ಯಕ್ಕೆ ಒಳಗಾಗಿ ಅವು ಆಟಕ್ಕೆ ಅಸಮರ್ಥವಾಗಿರುವುದು ನೆಲೆಮಟ್ಟದ ವಾಸ್ತವವಾಗಿದೆ. ಭಾರತದ ಸಂವಿಧಾನದ ಆರ್ಟಿಕಲ್ 21 ಜೀವನ ಮತ್ತು ಗೌರವಯುತ ಜೀವನದ ಹಕ್ಕು ಅಡಿಯಲ್ಲಿ ನಾಗರಿಕನಿಗೆ ಆರೋಗ್ಯಕರ ಪರಿಸರದಲ್ಲಿ ಬದುಕುವ ಹಕ್ಕು ಒಳಗೊಂಡಿದೆ ಎಂದು ಮಾನ್ಯ ಸುಪ್ರೀಂ ಕೋರ್ಟ್ ಹಲವು ಬಾರಿ ಸ್ಪಷ್ಟಪಡಿಸಿದೆ. ದೈಹಿಕ ವ್ಯಾಯಾಮ, ಕ್ರೀಡೆ, ಮನೋರಂಜನೆ ಮತ್ತು ಮಾನಸಿಕ ಆರೋಗ್ಯಕ್ಕೆ ಅಗತ್ಯವಾದ ಮೈದಾನಗಳ ಕೊರತೆ ಅಥವಾ ದುಸ್ಥಿತಿ ಈ ಮೂಲಭೂತ ಹಕ್ಕಿನ ನೇರ ಉಲ್ಲಂಘನೆಯಾಗಿದೆ. ಅದೇ ರೀತಿ ಆರ್ಟಿಕಲ್ 39 ಮತ್ತು 47ರ ಅಡಿಯಲ್ಲಿ ರಾಜ್ಯ ಸರ್ಕಾರವು ಸಾರ್ವಜನಿಕ ಆರೋಗ್ಯ ಮತ್ತು ಮಕ್ಕಳ ಮತ್ತು ಯುವ ಜನರ ದೈಹಿಕ ಸಾಮರ್ಥ್ಯ ರಕ್ಷಣೆಗೆ ಸಕ್ರಿಯವಾಗಿ ಕಾರ್ಯನಿರ್ವಹಿಸಬೇಕಾದ ಸಂವಿಧಾನಾತ್ಮಕ ಕರ್ತವ್ಯ ಹೊಂದಿದೆ. ಆದರೆ ಯಾದಗಿರಿ ಜಿಲ್ಲೆಯಲ್ಲಿ ಮೈದಾನಗಳ ಸ್ಥಿತಿಯನ್ನ ಗಮನಿಸಿದರೆ ಆಡಳಿತ ವ್ಯವಸ್ಥೆ ತನ್ನ ಸಂವಿಧಾನಾತ್ಮಕ ಮತ್ತು ಕಾನೂನುಬದ್ಧ ಜವಾಬ್ದಾರಿಯನ್ನು ಸಮರ್ಪಕವಾಗಿ ನಿರ್ವಹಿಸುತ್ತಿಲ್ಲ ಎಂಬುದು ಸ್ಪಷ್ಟವಾಗಿ ಗೋಚರಿಸುತ್ತೆ. ಇಂದಿನ ದಿನದಲ್ಲಿ ಯುವ ಜನತೆ ಮೊಬೈಲ್, ಮಾದಕ ವಸ್ತುಗಳು, ಅಪರಾಧ ಪ್ರವೃತ್ತಿ ಮತ್ತು ಮಾನಸಿಕ ಒತ್ತಡವನ್ನ ತಿರುಗುತ್ತಿರುವುದಕ್ಕೆ ಒಂದು ಪ್ರಮುಖ ಕಾರಣ ಅಂದ್ರೆ ಆರೋಗ್ಯಕರ ಆಟದ ಮತ್ತು ಕ್ರೀಡಾ ವಾತಾವರಣದ ಕೊರತೆ. ಸರಿಯಾದ ಮೈದಾನಗಳು ಇಲ್ಲದೆ ಕ್ರೀಡಾ ಪ್ರತಿಭೆಯನ್ನ ಬೆಳೆಸುವುದು ಅಸಾಧ್ಯವಾಗಿದ್ದು, ಇದರಿಂದ ಯಾದಗಿರಿ ಜಿಲ್ಲೆಯ ಯುವ ಜನತೆಗೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಅವಕಾಶಗಳು ಕೂಡ ಕಳೆದುಕೊಂಡು ಹೋಗ್ತಾ ಇದೆ. ಸ್ಥಳೀಯ ಸಂಸ್ಥೆಗಳು, ಪುರಸಭೆಗಳು ಮತ್ತು ಗ್ರಾಮ ಪಂಚಾಯತ್ಗಳಿಗೆ ಮೈದಾನಗಳ ಅಭಿವೃದ್ಧಿ, ಸಂರಕ್ಷಣೆ ಮತ್ತು ಸುರಕ್ಷತೆಗಾಗಿ ಅನುದಾನಗಳು ಕೂಡ ಬಿಡುಗಡೆಯಾಗಿದ್ರು ಅವುಗಳ ಸರಿಯಾದ ಬಳಕೆ, ಪಾರದರ್ಶಕತೆ ಮತ್ತು ಮೇಲ್ವಿಚಾರಣೆ ಇಲ್ಲದಿರುವುದು ಗಂಭೀರ ಅನುಮಾನಗಳಿಗೆ ಕಾರಣವಾಗುತ್ತೆ. ಇದು ಕೇವಲ ಆಡಳಿತಾತ್ಮಕ ವೈಫಲ್ಯವಲ್ಲ, ಸಾರ್ವಜನಿಕ ಹಿತಾಸಕ್ತಿಗೆ ಧಕ್ಕೆ ಉಂಟು ಮಾಡುವ ವಿಷಯವಾಗಿದೆ. ಆದ್ದರಿಂದ ಈ ಮೂಲಕ ಹಲವು ಬೇಡಿಕೆಗಳನ್ನ ಕಾನೂನುಬದ್ಧವಾಗಿ ಸ್ಪಷ್ಟವಾಗಿ ನಿಮ್ಮ ಮುಂದೆ ಇಡಲಾಗ್ತಾ ಇದೆ. ಯಾದಗಿರಿ ಜಿಲ್ಲೆಯ ಎಲ್ಲ ಸಾರ್ವಜನಿಕ ಮೈದಾನಗಳು ಮತ್ತು ಕ್ರೀಡಾಂಗಣಗಳ ಸ್ಥಿತಿಗತಿಯ ತಕ್ಷಣದ ಸಮಗ್ರ ಪರಿಶೀಲನೆ, ಬಳಕೆಗೆ ಅಸಮರ್ಥವಾಗಿರುವಂತಹ ಮೈದಾನಗಳ ತುರ್ತು ಅಭಿವೃದ್ಧಿ, ಸಮತಟ್ಟು ಬೇಲಿ ಮೂಲಭೂತ ಸೌಲಭ್ಯಗಳ ಒದಗಿಕೆ, ಮೈದಾನಗಳಿಗಾಗಿ ಬಿಡುಗಡೆಯಾದ ಅನುದಾನಗಳ ಬಗ್ಗೆ ಸಾರ್ವಜನಿಕ ಮಾಹಿತಿ ಮತ್ತು ಸಾಮಾಜಿಕ ಲೆಕ್ಕಪತ್ರ, ಯುವಜನ ಮತ್ತು ಕ್ರೀಡಾಪಟುಗಳ ಸಲಹೆಗಳನ್ನು ಒಳಗೊಂಡ ಜಿಲ್ಲಾ ಮಟ್ಟದ ಕ್ರೀಡಾ ಅಭಿವೃದ್ಧಿ ಯೋಜನೆ, ನಿರ್ಲಕ್ಷ್ಯ ವಹಿಸಿರುವ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ. ಈ ಮನವಿಗೆ ಸಮಂಜಸವಾದ ಸಮಯದ ಒಳಗೆ ಸ್ಪಷ್ಟ ಉತ್ತರ ಮತ್ತು ಕಾರ್ಯ ಯೋಜನೆ ದೊರೆಯದಿದ್ದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ, ಮಾನವ ಹಕ್ಕು ಆಯೋಗ ಹಾಗೂ ಇತರ ಕಾನೂನು ಮಾರ್ಗಗಳನ್ನು ಅನಿವಾರ್ಯವಾಗಿ ಅನುಸರಿಸಲಾಗುತ್ತೆ ಎಂಬುದನ್ನು ಗೌರವಪೂರ್ವಕವಾಗಿ ತಿಳಿಸಲಾಗಿದೆ. ಈ ವಿಷಯವನ್ನ ಕೇವಲ ದೂರು ಎಂದು ಅಲ್ಲ, ಬದಲಾಗಿ ಯಾದಗಿರಿ ಜಿಲ್ಲೆಯ ಭವಿಷ್ಯದ ಯುವಜನತೆಯ ಹಕ್ಕು ಮತ್ತು ಆರೋಗ್ಯದ ಪ್ರಶ್ನೆಯಾಗಿ ಪರಿಗಣಿಸಿ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಲಾಗಿದೆ. ನಾನು ಕೆಆರ್ಎಸ್ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಇವತ್ತು ಯಾದಗಿರಿ ಜಿಲ್ಲೆಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ. ಯಾವ ಉದ್ದೇಶ ಅಂದರೆ, ಇವತ್ತು ಯಾದಗಿರಿ ಜಿಲ್ಲೆ ಈಗಾಗಲೇ ಸುಮಾರು 2010ರಲ್ಲಿ ಜಿಲ್ಲೆ ಆಗ್ಯದ, ಆದರೆ ಜಿಲ್ಲಾ ಕ್ರೀಡಾಂಗಣ ಅಭಿವೃದ್ಧಿ ಆಗಿಲ್ಲ. ಇದು ನಾಚಿಕೆಗೇಡಿನ ಸಂಗತಿ. ಹಾಗಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಯೂತ್ ಅಸೋಸಿಯೇಷನ್ ಪ್ರಧಾನ ಕಾರ್ಯದರ್ಶಿ ಆದಂಥ ಲೋಕೇಶ್ ರಾಥೋಡ್ ಅಂತಾರಾಷ್ಟ್ರೀಯ ಮಟ್ಟದ ಮೆಡಲಿಸ್ಟು. ಅವರು ಮೆಡಲ್ಗಳು ನೋಡ್ಬೋದು, ಸುಮಾರು ಇಲ್ಲಿ 50 ಮೆಡಲ್ಗಳವ. ಸೆಂಚುರಿ ಹೊಡೆದಾರ. ಪ್ರತಿಯೊಂದು ಕಡೆ ಹೋಗಿ ಅವ್ರದ್ದೇ ಒಂದು ಕಲೆಯಲ್ಲಿ ಇವತ್ತು ಜಿಲ್ಲೆಗೆ, ನಾಡಿಗೆ ಹೆಸರು ತಂದುಕೊಟ್ಟಂಥ ಲೋಕೇಶ್ ಅಣ್ಣನವರು ಇವತ್ತು ಬೆಳಗ್ಗೆಲಿಂದ ಉಪವಾಸ ಸತ್ಯಾಗ್ರಹ ಮಾಡಕತ್ತಾರ. ಇದರ ಉದ್ದೇಶ ಏನೆಂದರೆ, ಭ್ರಷ್ಟ ಅಧಿಕಾರಿಗಳಿಂದ, ಭ್ರಷ್ಟ ರಾಜಕಾರಣಿಗಳಿಂದ, ಭ್ರಷ್ಟ ಕಾಂಟ್ರಾಕ್ಟರ್ಗಳಿಂದ ಬಂದಂಥ ಅನುದಾನ ಈಗಾಗಲೇ ಅಭಿವೃದ್ಧಿ ಆಗಬೇಕಾಗಿತ್ತು. ಆದರೆ ನೇರವಾಗಿ ಲೂಟಿ ಮಾಡಿ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಆಗಿಲ್ಲ. ಇಂಥ ಅಭಿವೃದ್ಧಿ ಆಗದ ವಿಷಯವನ್ನು ನೋಡಿ ಲೋಕೇಶ್ ಅಣ್ಣನವರು ಇಂಥ ದರಿದ್ರ ವ್ಯವಸ್ಥೆಯಲ್ಲಿ ನಮ್ಮ ಯಾದಗಿರಿ ಜಿಲ್ಲೆ ಆದಂತೇಳಿ ಅವರು ಮನಗೊಂಡು ಇದಕ್ಕೆ ಯಾವುದಾದ್ರೂ ಒಂದು ಅಂತ್ಯ ಕಾಣಿಸಲೇಬೇಕು, ಅಭಿವೃದ್ಧಿ ಮಾಡಲೇಬೇಕು, ನಮ್ಮ ಯಾದಗಿರಿ ಜಿಲ್ಲೆಯ ಯುವಕರಿಗೆ ಕ್ರೀಡಾ ಕ್ಷೇತ್ರದಲ್ಲಿ ಮುಂದೆ ತರಬೇಕಂತೇಳಿ ಪಣ ತೊಟ್ಟು, ಅಡ್ಡಿ ತೊಟ್ಟು ಇವತ್ತು ಲೋಕೇಶ್ ಅಣ್ಣನವರು ಉಪವಾಸ ಸತ್ಯಾಗ್ರಹ ಮಾಡಕತ್ತಾರ. ಆ ಒಂದು ಸತ್ಯಾಗ್ರಹಕ್ಕೆ ನಾನಾಗಲಿ, ನಮ್ಮ KRS ಪಕ್ಷದ ತಂಡ ಆಗಲಿ, ಮಲ್ಲಿಕಾರ್ಜುನ ಕಮಿಟಿಗೆ ಆಗಲಿ, ಅಣ್ಣವರಾಗಲಿ ಸತತವಾಗಿ ಧರಣಿ ಮುಖಾಂತರ ಪ್ರಯತ್ನ ಮಾಡಕತ್ತಾರ. ಇಂಥ ಪ್ರಯತ್ನಕ್ಕೆ ಯಶಸ್ವಿ ಆಗಬೇಕು. ಇಲ್ಲೇ ನಮ್ಮ ಜಿಲ್ಲಾಧಿಕಾರಿ ಕೂಗಾಳತೆಯಲ್ಲಿ ಡಿಸ್ಟಿಕ್ ಆದ, ಇಲ್ಲೇ ಅಭಿವೃದ್ಧಿ ಆಗಿಲ್ಲ, ಇನ್ನೇ ಇಲ್ಲಿಂದ ಮಾಡ್ತಾರ. ಇವತ್ತು ಬೆಳಗ್ಗೆಲಿಂದ ಉಪವಾಸ ಕುಂತರು ಮಾನವೀಯತೆ ದೃಷ್ಟಿಯಿಂದ ಏನಾಯ್ತು ಅಂತೇಳಿ ಅಂತಾರಾಷ್ಟ್ರೀಯ ಮೆಡಲಿಸ್ಟು ಲೋಕೇಶ್ ಅಣ್ಣನವರಿಗೆ ಒಂದಿಷ್ಟು ಮಾತನಾಡಿಸಿಲ್ಲ, ಮನವಿ ತಗೋದಿಲ್ಲ, ಇನ್ನು ಇವರಿಗಾಯ್ತು ಬಂದಿಲ್ಲ. ಏನಾದರೂ ಆದರೆ ನೇರ ಹೊಣೆಗಾರರು ಜಿಲ್ಲಾಧಿಕಾರಿಗಳಾಗಿರ್ತಾರೆ, ಜಿಲ್ಲಾಡಳಿತವಾಗಿರ್ತದೆ. ಹಾಗಾಗಿ ನೀವೆಲ್ಲರೂ ಎಚ್ಚೆತ್ತುಕೊಳ್ಬೇಕು, ನ್ಯಾಯ ಕೊಡ್ಬೇಕಂತೇಳಿ ಆ ಅಣ್ಣವರ ಅನಿಸಿಕೆ ಅದ, ನಮ್ಮ ಅನಿಸಿಕೆ ಅದ. ಅಣ್ಣನವರ ಅಭಿಪ್ರಾಯ ಕೇಳೋಣ ಏನೋ.
ಬರೋದು ಯುವಕರಿಗೆ ನ್ಯಾಯ ಸಿಗಬೇಕು. ನನಗೂ ನ್ಯಾಯ ಬೇಡ. ನಮ್ಮ ಏನು ಈ ಥರ ಯುವಕರು ಇವಾಗ ಬೆಳೀತಾ ಇದ್ದಾರೆ ಅಂಥವ್ರಿಗೆ ನ್ಯಾಯ ಸಿಗಬೇಕಂತೇಳಿ ಬೇಡಿಕೆ ಇರೋದು. ನಾನು ಏನು ಗೆದ್ದಿದ್ದೀನಿ, ನಾನು ಏನು ಸಾಧನೆ ಮಾಡಿದ್ದೀನಿ ಅದು ಓಕೆ, ಬಟ್ ಈ ಬರೋದು ಪೀಳಿಗೆ ಒಳಗೆ ಅಟ್ಲೀಸ್ಟ್ ಏನಾದರೂ ಸಮಾಧಾನ ಆಗಬೇಕು. ಇದಕ್ಕೋಸ್ಕರ ಇಲ್ಲಿ ಕೂತಿರೋದು, ನನಗೋಸ್ಕರ ಅಲ್ಲ. ಇದನ್ನು ಸ್ವಲ್ಪ ಅರ್ಥ ಮಾಡ್ಕೊಂಡು, ಆಗಲೇ ಅಣ್ಣವರೆಲ್ಲ ಹೇಳಿದ್ದಾರೆ, ಇನ್ನು ಹೆಚ್ಚಿನ ಹೇಳೋಕ್ಕೆ ನನಗೆ ಇಷ್ಟ ಇಲ್ಲ. ಸ್ವಲ್ಪ ಅರ್ಥ ಮಾಡ್ಕೊಂಡು ಲೋಕೇಶ್ ರಾಠೋಡ್ ಮಾಡ್ತಾ ಇರುವಂಥ ಹೋರಾಟ ಅವ್ರಿಗೋಸ್ಕರಲ್ಲ, ಮುಂದಿನ ಯುವಕರಿಗೋಸ್ಕರ ಮಾಡ್ತಾ ಇರೋದು. ಯಾಕಂದರೆ ಈಗ ಯಾದಗಿರಿ ಜಿಲ್ಲೆಯಲ್ಲಿ ಆಗಿರುವಂಥ ಏನು ಭ್ರಷ್ಟ ಅಧಿಕಾರಿಗಳು ಮಾಡಿರುವಂಥ ಕಾಮಗಾರಿಗಳನ್ನು ಹುಡುಕುವ ಪ್ರಯತ್ನ ಮಾಡ್ತಾ ಇದ್ದಾರೆ. ದಯಮಾಡಿ ಇದನ್ನು ಎಲ್ಲರೂ ನಮ್ಮ ಯಾದಗಿರಿ ಜಿಲ್ಲೆ ಎಲ್ಲ ಹೋರಾಟಗಾರರು ಸಹಕರಿಸಬೇಕು ಮನವಿ. ಇವತ್ತು ನೋಡು, ಇಷ್ಟೆಲ್ಲ ಮೆಡಲ್ಗಳ ಗೆದ್ದ ಅಣ್ಣ, ಈ ಮೆಡಲ್ಗಳು ಮಾರ್ಯಾದರೂ ಹರಾಜಿಗಿಟ್ಟು ಇವತ್ತು ಅಭಿವೃದ್ಧಿ ಮಾಡ್ಬೇಕಂತೇಳಿ ಅವ್ರನ್ನೂ ಪಣ ತೊಟ್ರ. ಇಂಥ ನೀಚ ಭ್ರಷ್ಟ ಅಧಮ ಲೋಫರ್ ಲುಚ್ಚೆಗಳಿಗೆ ಧಿಕ್ಕಾರ. ಇಂಥ ಅಧಿಕಾರಿಗಳಿಗೆ ಇವತ್ತೆಲ್ಲ ಕಲ್ಯಾಣ ಕರ್ನಾಟಕ ಯೋಜನೆ ಅಡಿಯಲ್ಲಿ 5,000 ಕೋಟಿ ಅನುದಾನ ಬರ್ತದ. ಇವತ್ತು ಇಲ್ಲಿನ ಭ್ರಷ್ಟ ಅಧಿಕಾರಿಗಳು, ಭ್ರಷ್ಟ ರಾಜಕಾರಣಿಗಳು ಮತ್ತು ಭ್ರಷ್ಟ ಕಾಂಟ್ರಾಕ್ಟ್ಗಳು ನೇರವಾಗಿ ಲೂಟಿ ಹೊಡ್ಯಾಕತ್ತಾರ. ಅದಕ್ಕೆ ಎಚ್ಚೆತ್ತುಕೊಳ್ಬೇಕು ಯಾದಗಿರಿ ಜಿಲ್ಲೆಯ ಯುವಜನರೇ. ಹಿಂಗೆ ಬಿಟ್ಟರೆ ಅವರೇ ತಿಂದು ಮೆರಿತಾರ. ಏನಾದರೂ ನ್ಯಾಯ ಕೇಳಕ್ಕೆ ಹೋದ್ರೆ ಮತ್ತೆ ದೌರ್ಜನ್ಯ, ದಬ್ಬಾಳಿಕೆ, ಮೋಸ, ವಂಚನೆ ಎಲ್ಲ ರೀತಿ ತುಳಿಯಕತ್ತಾರ. ಹಾಗಾಗಿ ನೀವೆಲ್ಲರೂ ಎಚ್ಚೆತ್ತುಕೊಂಡಾಗ ಮಾತ್ರ ಜಿಲ್ಲೆಯಲ್ಲಿ ಸಮಗ್ರವಾಗಿ ಅಭಿವೃದ್ಧಿ ಆಗಲು ಸಾಧ್ಯ. ಬರ್ರಿ, ಮುನ್ನುಗ್ಗ್ರಿ, ಒಳ್ಳೆಯ ಹೋರಾಟಕ್ಕೆ ಬೆಂಬಲ ಕೊಡ್ರಿ. ನೀವಿದ್ದರೆ, ನೀವು ಧ್ವನಿಯಾಗಿ ನಿಂತರೆ ಅದೇನಾದರೂ ಬಂದಂಥ ಅನುದಾನ ಸದ್ಬಳಕೆ ಆಗ್ತದ, ಇಲ್ಲಾಂದರೆ ಇದೇ ರೀತಿಯಾಗಿ ದುರ್ಬಳಕೆ ಆಗ್ತದ. ಇವತ್ತು ನೋಡಿ ಎಷ್ಟೆಲ್ಲ ಕಳಪೆ ಆಗ್ಯಾವ. ಇಲ್ಲೇ ಒಂದು ತೋರ್ಸಪ್ಪಾಗ, ಇಲ್ಲೇ ಡಾಂಬರ್ ರಸ್ತೆ ಮಾಡ್ರ ನೋಡ್ರಿ, ಅದೇ ಡಾಂಬರ್ ರಸ್ತೆ. ಒಂದು ಯಾವುದೇ ರೀತಿಯಾದಂಥ ದೊಡ್ಡ ಗಾಡಿಗಳು ಹೋಗಿಲ್ಲ ಅಂದ್ರೆ ಇವಾಗನೇ ಡ್ಯಾಮೇಜ್ ಆಗ್ಯದ. ಬಾ ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.